ನೀವು ಈ ಪ್ರಶ್ನೆ ಅದಕ್ಕಿಂತ ಮುಂಚೆ ಇವತ್ತು ಮಹಿಳಾ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವಂಥ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮತ್ತು ಮಹಿಳೆಯರ ಒಳಗಡೆ ಇರುವ ಪುರುಷರು, ಫೀಮೇಲ್ ಒಳಗಡೆ ಇರುವ ಮೇಲ್, ಶಿ ಒಳಗಡೆ ಇರುವ ಈ, ಸೊ ವುಮನ್ ಒಳಗಡೆ ಇರುವಂತಹ ಮೆನ್, ತಮಗೂ ಕೂಡ ಹೆಣ್ಣು ಮಕ್ಕಳಿನ ಪ್ರೀತಿ, ವಾತ್ಸಲ್ಯ, ಕರುಣೆ ಮತ್ತು ಹೆಣ್ಣು ಮಕ್ಕಳ ಹಿಂದೆ ಗಟ್ಟಿಯಾಗಿ ಗೋಡೆಯಾಗಿ ನಿಂತು ಅವರ ಏಳಿಗೆಗೆ ಶ್ರಮಿಸುವಂಥ ಎಲ್ಲ ಗಂಡು ಮಕ್ಕಳಿಗೂ ಕೂಡ ಮಾತೃ ಹೃದಯ ಆಗಿರುವಂಥ ತಮಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತು ಅಂದರೆ ನೀವು ಪ್ರಶ್ನೆ ಕೇಳಿದಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ನನ್ನ 10ನೇ ವಯಸ್ಸಿನಲ್ಲಿ ನಾನು ಯಾವ ಥರ ಕನಸು ಕಂಡಿದ್ದೆ ಅಂತ. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನನಗೆ ನೆನಪಿಲ್ಲ ನಾನು ಕನಸು ಕಂಡಿದ್ನೋ ಇಲ್ವೋ ಅಂತ. ಆದರೆ ನನಗೆ ನನಗೆ ನೆನಪಿದೆ, ನನ್ನ ತಾಯಿ ಹೇಳೋದು. ನಮ್ಮೂರು ಉತ್ತರ ಕನ್ನಡ ಜಿಲ್ಲೆ ಗಣೇಶ್ ಗುಡಿ ಅಂತ, ಸೂಪಾ ಡ್ಯಾಮ್ ಕೇಳಿರ್ತೀರ. ಈಗಂತೂ ಒನ್ ಆಫ್ ದಿ ಬೆಸ್ಟ್ ಟೂರಿಸಮ್ ಸ್ಪಾಟ್ ಅದು. ನಿಮಗೆ ರಿವರ್ ರಾಫ್ಟಿಂಗಿಂದ ಹಿಡಿದು ಅಲ್ಲಿಗೆ ಬಂದರೆ ನೀವು ಒಂಥರ ಸ್ವರ್ಗ ಇದ್ದಾಗೆ. ಸೊ ಆ ಸ್ವರ್ಗದ ಮಡಿಲಲ್ಲಿ ಹುಟ್ಟಿ ಬೆಳೆದವಳು ನಾನು. ಅಂದರೆ KPC ಕಾಲೋನಿಗೆ, ನನ್ನ ತಂದೆ ಕರ್ನಾಟಕ ಪವರ್ ಕಾರ್ಪೊರೇಷನಲ್ಲಿ ಎಂಪ್ಲಾಯಿ. ಸೊ ನಾನು ಆ ಕಾಲೋನಿಯಲ್ಲಿ ಹುಟ್ಟಿ ಬೆಳೆದವಳು. ನನಗೆ ಚಿಕ್ಕವಳಿದ್ದಾಗ ಎಲ್ಲರೂ ನೀನು ಏನಾಗ್ತೀಯಾ ಅಂತ ಕೇಳಿದರೆ, ನಮ್ಮ ಕಡೆ ಈ KSRTC ಬಸ್ಗಳು ಕಡಿಮೆ, ಪ್ರೈವೇಟ್ ಯಾವುದು ಟ್ಯಾಕ್ಸಿಗಳು ಇವೆಲ್ಲ ಜಾಸ್ತಿ. ಸೊ ನಮ್ಮೂರಿಗೆ ಇವು ಜೀಪ್ಗಳು, ಟ್ಯಾಕ್ಸಿಗಳು. ದಾಂಡೇಲಿ ಒಂದು ಸ್ವಲ್ಪ ಬಿಸ್ನೆಸ್ ಪಾಯಿಂಟ್ ಅದು. ಎಲ್ಲ ಥರದ ಈ ಸಂತೆಗೆ ಅಥವಾ ಹಾಸ್ಪಿಟಲ್ಗೆ ಎಲ್ಲ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗುವಾಗ ಈ ಟ್ಯಾಕ್ಸಿ ಡ್ರೈವರ್ಸು ಮತ್ತು ಇವರು ಇರ್ತಾರಲ್ಲ, ಯಾರು ಅವರು ಕಂಡಕ್ಟರ್ಸ್ ಟೈಪ್ ಇರ್ತಾರಲ್ಲ, ಅವ್ರು ಕ್ಲೀನರ್ಸ್. ನಾನು ಯಾರಾದರೂ ಕೇಳಿದ್ರೆ ನಾನು ಕ್ಲೀನರ್ ಆಗಬೇಕು ಅಂತ ಹೇಳ್ತಿದ್ದೆ. ನಮ್ಮಮ್ಮ ತಲೆ ಮೇಲೆ ಹೊಡಿತಾ ಇದ್ರು, ಅಲ್ಲ ಎಲ್ಲರೂ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂದರೆ ನೀನು ಯಾಕೆ ಕ್ಲೀನರ್ ಆಗಬೇಕು ಅಂತ. ಅಂದರೆ ನನಗೆ ಕನಸಿರಲಿಲ್ಲ. ಬಟ್ ನಾನು ಈಗ ಲಿಂಕ್ ಮಾಡಿಕೊಂಡ್ರೆ ನನ್ನ ಪ್ರೊಫೆಷನ್ಗೆ, ನಾನು ಕಾಲೋನಿಯಲ್ಲಿ ಇರೋದ್ರಿಂದ ಈ ಚರಂಡಿಗಳಿಗೋಸ್ಕರ ಜಗಳ ಆಗೋದು, ತೋಟ ಮುಂದ್ಗಡೆ ಗಿಡಗಳಿಗೆಗೋಸ್ಕರ ಜಗಳ ಆಗೋದು. ಬಟ್ ನಮ್ಮ ತಾಯಿ ತಪ್ಪಿದ್ರೆ ನಾನು ಹೋಗಿ ಅಲ್ಲಿ ನ್ಯಾಯ ಮಾತಾಡ್ತಾ ಇದ್ದೆ. ಇಲ್ಲ, ನಮ್ಮ ತಾಯಿನೇ ನೀರು ಹಾಕಿದ್ದು, ನಮ್ಮ ತಾಯಿನೇ ಚರಂಡಿ ಒಳಗಡೆ ಹೊಲಿಸ್ಬಿಟ್ಟಿದ್ದು ಅಂತ. ನಮ್ಮ ತಾಯಿ ಬಂದು ನಾಯಿ ಹೊಡೆದಂಗೆ ಹೊಡಿತಿದ್ರೆ ನನಗೆ. ಅಲ್ಲ, ತಾಯಿ ಬಗ್ಗೆ ನೀನು ತಾಯಿಗೆ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ನೀನು ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತೀಯಲ್ಲ ಅಂತ. ಆಮೇಲೆ ನಮ್ಮ ತಾಯಿ ಯಾವಾಗಲೂ ಸ್ಟೋರಿ ಹೇಳೋದು, ನೀನು ತುಂಬ ದೊಡ್ಡ ವ್ಯಕ್ತಿ ಆಗಬೇಕು ನೋಡು. ನಾನು ಚಿಕ್ಕ ವಯಸ್ಸಿಗೆ 14 ವರ್ಷಕ್ಕೆ ನನಗೆ ಮದುವೆ ಮಾಡಿಬಿಟ್ರು. ಮತ್ತು ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಕ್ಕ ಭಾವನ ಜೊತೆ ಬೆಳೆದೆ. ನಾನು ತುಂಬ ಸಫರ್ ಆಗಿದ್ದೀನಿ. ಆದರೆ ನೀವೆಲ್ಲ ಚೆನ್ನಾಗಿ ಓದಬೇಕು, ತುಂಬ ನೀವು ದೊಡ್ಡ ವ್ಯಕ್ತಿಗಳಾಗಬೇಕು ಅಂತ. ಆಮೇಲೆ ನಮ್ಮಪ್ಪ ಯಾವಾಗಲೂ ಕನಸು, ನನ್ನ ಮಗಳು ಸಾಕಷ್ಟು ಶಾರ್ಪ್, ನನ್ನ ಮಗಳು ದೊಡ್ಡವಳಾದ್ಮೇಲೆ ತುಂಬ ದೊಡ್ಡ ವ್ಯಕ್ತಿ ಆಗ್ತಾಳೆ, ನೋಡ್ತಾರೆ ಇಡೀ ಕರ್ನಾಟಕನೇ ಅವಳ ಬಗ್ಗೆ ಮಾತಾಡುತ್ತೆ ಅಂತ ಹೇಳ್ತಿದ್ರು. ಬಟ್ ಹೇಗೆ ಏನು ಎತ್ತ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ನನಗನ್ಸಿದ ಮಟ್ಟಿಗೆ ನನ್ನ ತಾಯಿಯ ಆ ವೇದನೆ ಮತ್ತು ಆ ಪರಿಸರದಲ್ಲಿ ಬೆಳೆದಾಗ ಆ ನ್ಯಾಯ ಅನ್ಯಾಯಗಳ ಆ ಒಂದು ವ್ಯತ್ಯಾಸ ಇವತ್ತು ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ ಅಂತ ಅನ್ಸುತ್ತೆ. ನ್ಯಾಯದ ಪರ ಮಾತಾಡೋಕ್ಕೆ, ಹೆಣ್ಮಕ್ಳ ಪರ ಮಾತಾಡೋದಕ್ಕೆ, ಯಾರಿಗೆ ಧ್ವನಿ ಇಲ್ವೋ ಅವರಿಗೆ ಧ್ವನಿಯಾಗಿ ನಿಂತ್ಕೊಳ್ಳೋದಕ್ಕೆ ನನಗನ್ಸಿದ ಮಟ್ಟಿಗೆ ನನ್ನ ಚಿಕ್ಕಂದಿನ ಆ ಒಂದು ಪ್ರೇರಣೆನೇ ಇವತ್ತು ನನ್ನನ್ನು ತಂದು ನಿಲ್ಲಿಸಿದೆ ಅಂತ ನನಗೆ. ವೆರಿ ವೆಲ್ ಸೆಡ್ ಮ್ಯಾಮ್.